ಬೆಂಗಳೂರು ದಕ್ಷಿಣದ ಮಾನ್ಯ ಸಂಸದರು ಬಿಜೆಪಿ ರಾಷ್ಟ್ರೀಯ ಯುವ ಮೋರ್ಚಾದ ಅಧ್ಯಕ್ಷರು ಆಗಿರುವಂತಹ ತೇಜಸ್ವಿ ಸೂರ್ಯ ಅವರು ಬೆಂಗಳೂರಿನ ಒಬ್ಬ ಜನಪ್ರತಿನಿಧಿಯಾಗಿ ಕಳೆದ 1 ವರ್ಷದಿಂದ 2ನೇ ಬಾರಿಗೆ ಮೆಟ್ರೋ ಪ್ರಯಾಣ ದರವನ್ನ ಯದ್ವಾತದ್ವಾ ಏರಿಸಿರುವುದರ ವಿರುದ್ಧವಾಗಿ ಸತತವಾಗಿ ಧ್ವನಿ ಎತ್ತ ಬಂದು ತಾಳ್ಮೆಯನ್ನ ಪರೀಕ್ಷೆನ ಈ ಸರ್ಕಾರ ಮಾಡ್ತಾ ಇದೆ. ಇದನ್ನು ಇನ್ನು ಮುಂದೆ ನಾವು ತಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಅದಕ್ಕೆ ಪ್ರತಿರೋಧವನ್ನು ಒಡ್ಡಿ ಹೋರಾಟವನ್ನ ಮಾಡಿ ಬಿಎಂಆರ್ಸಿಎಲ್ ಅವರು ಅದರ ದರವನ್ನ ಏನು 5% ಹೆಚ್ಚಳ ಮಾಡಿದ್ರು ಅದನ್ನ ತಡೆ ಹಿಡಿಯುವಲ್ಲಿ ತೇಜಸ್ವಿ ಸೂರ್ಯ ಅವರು ಸಫಲರಾಗಿದ್ದಾರೆ. ಒಂದು ಒಳ್ಳೆ ಹೋರಾಟವನ್ನ ಮಾಡಿದ್ದಾರೆ. ಒಬ್ಬ ಜನಪ್ರತಿನಿಧಿಯಾಗಿ ಸಂಸದರಾಗಿ ಮೆಟ್ರೋದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರದ ಸ್ಪಂದನೆಯನ್ನು ಕೊಡಿಸೋದ್ರ ಜೊತೆಗೆ ರಾಜ್ಯ ಸರ್ಕಾರ ಬಜೆಟರಿ ಸಪೋರ್ಟ್ ನ ಕೊಡದಲ್ಲೇ ಪ್ರಯಾಣಿಕರ ಮೇಲೆ ಬರ ಎಳಿತಾ ಇರುವಂತಹ ಒಂದು ಧೋರಣೆ ವಿರುದ್ಧನೂ ಕೂಡ ಜನರ ಪರವಾಗಿ ನಿಂತು ಹೋರಾಟವನ್ನು ಮಾಡಿ ನ್ಯಾಯ ಕೊಡಿಸೋ ಕೆಲಸ ಮಾಡಿದ್ದಾರೆ. ಆದ್ರೆ ಇವತ್ತು ಈ ರಾಜ್ಯ ಸರ್ಕಾರದ ಖಜಾನೆ ಖಾಲಿಯಾಗಿದೆ, ಖಾಲಿ ಡಬ್ಬ ಅಲ್ಲಾಡಿಸ್ತಾ ಇದ್ದಾರೆ ಅಂತ ಹೇಳಿ ಸಾಂಕೇತಿಕವಾಗಿ ಖಾಲಿ ಟ್ರಂಕ್ ಅನ್ನು ಹಿಡಿದು ಅವರು ಪ್ರತಿಭಟನೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರನ್ನೇ ಅರೆಸ್ಟ್ ಮಾಡಿರುವಂತದ್ದು ಈ ಸರ್ಕಾರ ಯಾವ ರೀತಿ ತಾರ್ಕಿಕವಾಗಿ ವೈಚಾರಿಕವಾಗಿ ಇವರ ಬೌದ್ಧಿಕ ದಿವಾಳಿತನವನ್ನ ಎಕ್ಸ್ಪೋಸ್ ಮಾಡಿದವರನ್ನ ಹಣಿಲಿಕ್ಕೆ, ಅವರನ್ನ ತುಳಿಲಿಕ್ಕೆ, ಅವರನ್ನ ಹತ್ತಿಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅನ್ನೋದಕ್ಕೆ ಇವತ್ತು ತೇಜಸ್ವಿ ಸೂರ್ಯ ಅವರನ್ನ ಅರೆಸ್ಟ್ ಮಾಡಿರುವಂತದ್ದು ಒಂದು ಉದಾಹರಣೆಯಾಗಿದೆ. ತೇಜಸ್ವಿ ಸೂರ್ಯ ಸಮಸ್ತ ಬೆಂಗಳೂರಿಗರ ಪರವಾಗಿ ಹೋರಾಟವನ್ನು ಮಾಡಿದರೆ ಅಲ್ಲಿನ ಪ್ರಯಾಣಿಕರ ಮೇಲೆ ನಡೀತಾ ಇರುವಂತಹ ದೌರ್ಜನ್ಯದ ವಿರುದ್ಧ ಹೋರಾಟ ಮಾಡಿದ್ದಾರೆ. ಸಿದ್ದರಾಮಯ್ಯನವರೇ, ನೀವು ಒಬ್ಬ ಯಂಗ್ಸ್ಟರ್ ಆಗಿ 1983ರಲ್ಲಿ ಬಂದಂತವ್ರು. ನೀವು 17 ಬಜೆಟ್ ನ ಮಣ್ಸಿ ಈಗ 18ನೇ ಬಜೆಟ್ ನ ಮಣ್ಸಕ್ ಸಿದ್ಧರಾಗಿದ್ದೀರಿ. ನೀವು ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರಾಗಿದ್ದೀರಿ. ಆದರೆ ಖಜಾನೆ ಖಾಲಿಯಾಗಿ ಇವತ್ತು ಅಭಿವೃದ್ಧಿ ಕಾರ್ಯಕ್ಕೆ ಕಾಸು ಕೊಡ್ಲಿಕ್ಕೂ ನಿಮ್ಮ ಹತ್ರ ಇಲ್ದಂತ ಒಂದು ಪರಿಸ್ಥಿತಿ ಬಂದಿದೆ. ಬರೀ ಸಭೆ ಸಮಾರಂಭದಲ್ಲಿ ಎಲ್ಲರ ಮೇಲೂ ಕೂಡ ಉಡಾಫೆಯ ತಾತ್ಸಾರದ ಏಕವಚನದ ನಿಂದನೆಗಳು ಸಂಬೋಧನೆಗಳು ಮಾಡೋದು ಬಿಟ್ರೆ ನಿಮ್ಮ ಹತ್ರ ಏನಿದೆ ಸರ್? ನಿಮ್ದು ನೀವು 17 ಬಜೆಟ್ ಅನ್ನು ಮಂಡಿಸಿದ್ರಿ ಅಂತ ಹೇಳ್ತಿರಲ್ಲ, ನಿಮಗೆ ಅರ್ಥ ವ್ಯವಸ್ಥೆಯ ಬಗ್ಗೆ ನಿಮಗೆ ಏನ್ ಗಂಧಗಳಿಗೆ ಗೊತ್ತಿದೆ ಹೇಳಿ? ಒಬ್ಬ ಯುವ ಸಂಸದ ಪ್ರಶ್ನೆ ಮಾಡಿದ ಕೂಡಲೇ, ನಿಮ್ಮನ್ನು ಎಕ್ಸ್ಪೋಸ್ ಮಾಡಿದ ಕೂಡಲೇ ಅವನ್ನ ಅರೆಸ್ಟ್ ಮಾಡಿಸ್ತೀರಿ ಅಂತಂದ್ರೆ ನಿಮ್ಮ ತರ ಒಬ್ಬ ಪುಕ್ಕಲ ಹೇಳಿ ಮುಖ್ಯಮಂತ್ರಿನ ನಾನು ಇದುವರೆಗೂ ನೋಡ್ಲೇ ಇಲ್ಲ. ಸತ್ಯ ಹೇಳಿದವ್ರನ್ನ ತಗೊಂಡೋಗಿ ಜೈಲ್ಗೆ ಹಾಕೋದನ್ನ ನೀವು ಮಾಡಕ್ ಹೋಗ್ತೀರಿ ಅಥವಾ ಅರೆಸ್ಟ್ ಮಾಡಿಸಂತದನ್ನ ಮಾಡ್ತಿದ್ದೀರಿ. ಕರ್ನಾಟಕ ಕಂಡಂತ ಅತ್ಯಂತ ಪುಕ್ಕಲ ಹೇಳಿ ಮುಖ್ಯಮಂತ್ರಿ ಅದು ಸಿದ್ದರಾಮಯ್ಯ.